ನಟ ಪ್ರಕಾಶ್ ರಾಜ್ ಮತದಾರರ ಗುರುತಿನ ಚೀಟಿ ಬೆಂಗಳೂರಿನಲ್ಲಿ ರದ್ದಾಗಿದೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಸ್ವತಃ ನಟ ಪ್ರಕಾಶ್ ರಾಜ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಶೇರ್ ಮಾಡಿ ಚುನಾವಣಾ ಆಯೋಗದ ನಡೆಗೆ ಆಕ್ರೋಶ ಹಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಎಸ್ಐಆರ್ ನೆಪದಲ್ಲಿ ಸುಮಾರು 65 ಲಕ್ಷ ಜನರ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಈ ರೀತಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡಲಾದ ದುರಾದೃಷ್ಟಕರ ಮತದಾರರಲ್ಲಿ ನಾನೂ ಕೂಡ ಒಬ್ಬ ಅಂತ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಪ್ರಕಾಶ್ ರಾಜ್ ಅವರು, ನಾನು ಹುಟ್ಟಿ ಬೆಳೆದ ಕ್ಷೇತ್ರದಿಂದಲೇ ನನ್ನ ಮತವನ್ನು ತೆಗೆದುಹಾಕಲಾಗಿದೆ. ನಾನು ಇಲ್ಲೇ ಶಾಲಾ ಕಾಲೇಜುಗಳನ್ನು ಓದಿದ್ದೀನಿ, ನಟನಾ ಶಾಲೆಗಳಿಗೆ ಹೋಗಿದ್ದೀನಿ, ಸಿನಿಮಾ ಆರಂಭಿಕ ಜೀವನ ಕಳೆದಿದ್ದೀನಿ. ಜೊತೆಗೆ ಇದೇ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗೂ ಕೂಡ ಕಂಟೆಸ್ಟ್ ಮಾಡಿದ್ದೀನಿ. ಆದರೂ ಮತದಾರರ ಪಟ್ಟಿಯಿಂದ ನನ್ನ ಹೆಸರನ್ನ ಕೈ ಬಿಡಲಾಗಿದೆ. ಇದು ಜೋಕ್ ಅಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕರ ಹಕ್ಕುಗಳನ್ನು ಕಸಿಯೋ ರೀತಿಯಲ್ಲಿ ಈ ರೀತಿ ಏಕಾಏಕಿ ಲಕ್ಷಾಂತರ ಮತಗಳನ್ನು ಡಿಲೀಟ್ ಮಾಡಿರುವುದು ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಇಂತಹ ಗಂಭೀರ ತಪ್ಪುಗಳು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಚುನಾವಣಾ ಆಯೋಗ ಸಂಬಂಧಪಟ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವರ ಈ ವಿಡಿಯೋಗೆ ಹಿರಿಯ ಪತ್ರಕರ್ತರಾಗಿರುವಂತಹ ವಿಶ್ವೇಶ್ವರ ಭಟ್ ಅವರು ರೀಟ್ವೀಟ್ ಮಾಡಿದ್ದಾರೆ. ಅದು ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಈ ಪ್ರಕಾಶ್ ರಾಜ್ ಮಾಡಿರುವಂತಹ ಪೋಸ್ಟ್ಗೆನೆ ಇವರು ರೀಟ್ವೀಟ್ ಮಾಡಿರೋದು. ಡಿಯರ್ ಪ್ರಕಾಶ್ ರಾಜ್, ಬೆಂಗಳೂರಿನಲ್ಲಿ ಹುಟ್ಟಿರೋದು, ವಿದ್ಯಾಭ್ಯಾಸ ಮಾಡಿರೋದು ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸಿರೋದು, ಅದರ ಬ್ರಾಕೆಟ್ ಅಲ್ಲಿ ಠೇವಣಿ ಕಳೆದುಕೊಂಡಿದ್ರು ಅನ್ನೋದನ್ನು ಕೂಡ ಸೇರಿಸಿ ಮತದಾರರ ಪಟ್ಟಿಯ ಕಾನೂನುಬದ್ಧ ಪರಿಷ್ಕರಣೆಯಿಂದ ಶಾಶ್ವತ ವಿನಾಯಿತಿ ನೀಡೋದಿಲ್ಲ. ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋದು ಮತದಾರರ ಪಟ್ಟಿಯಲ್ಲಿರೋ ನಕಲಿ, ಸ್ಥಳಾಂತರಗೊಂಡ ಅಥವಾ ನಿಷ್ಕ್ರಿಯ ನಮೂದುಗಳನ್ನು ಪರಿಶೀಲನೆ ಮಾಡಿ ಸ್ವಚ್ಛ ಹಾಗೆ ಪಾರದರ್ಶಕ ಚುನಾವಣೆಗಳನ್ನು ಖಚಿತಪಡಿಸುವ ಉದ್ದೇಶದ ನಿಯಮಿತವಾದ ಆಡಳಿತಾತ್ಮಕ ಪ್ರಕ್ರಿಯೆ. ಹಳೆ ವೋಟರ್ ಐಡಿ ಹೊಂದಿರೋದು ಅಥವಾ ಬೆಂಗಳೂರಿನೊಂದಿಗೆ ಐತಿಹಾಸಿಕ ಸಂಬಂಧ ಇರೋದು, ವಿಳಾಸ ಬದಲಾವಣೆ ಅಥವಾ ನೋಂದಣಿ ಸಂಬಂಧಿತ ವ್ಯತ್ಯಾಸಗಳ ಸಂದರ್ಭದಲ್ಲಿ ವಿನಾಯಿತಿ ನೀಡೋದಿಲ್ಲ. ಸಾಮಾನ್ಯ ಇಸಿಐ ಪರಿಶೀಲನಾ ಪ್ರಕ್ರಿಯೆಯನ್ನ ರಾಜಕೀಯ ಪಿತೂರಿ ಥರ ಬಿಂಬಿಸೋ ಬದಲು ಕಾನೂನುಬದ್ಧ ಮಾರ್ಗವನ್ನು ಅನುಸರಿಸಿ ನಿಮ್ಮ ಮತದಾರರ ವಿವರಗಳನ್ನು ಮರುಪರಿಶೀಲನೆ ಮಾಡುವುದಕ್ಕೆ ಅಥವಾ ಮರುಸ್ಥಾಪನೆ ಮಾಡುವುದಕ್ಕೆ ಫಾರಂ 6/8 ಸಲ್ಲಿಸಿ. ಕಾನೂನಿನ ಆಳ್ವಿಕೆ ಜನಪ್ರಿಯ ವ್ಯಕ್ತಿಗಳಿಗೂ ಸಾಮಾನ್ಯ ನಾಗರಿಕರಿಗೂ ಸಮಾನವಾಗಿ ಅನ್ವಯಿಸುತ್ತೆ ಅಂತ ಬರ್ಕೊಂಡಿದ್ದಾರೆ. Dear friends, Sathiyo, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. Let me see what is the process I have to go through. Kya kagaz dikhana padega to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. Bye. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.